ಅಯ್ಯೋ ನನ್ನ ಹೆಂಡತಿ ಇಲ್ಲ ಇಲ್ಲಿ ಬರೀ ಸೀರೆ ಹಿಡ್ಕೊಂಡಿರೋದು. ಓಹೋ ನನ್ನ ಹೆಂಡತಿನ ತಗೊಂಡಂಗೆ ಆಯ್ತು. ಈ ಸೀರೆ ನನ್ನ ಹೆಂಡತಿಗೆ ಸಖತ್ ಕಾಣತ್ತೆ. ನಾನು ಇದೇ ತಗೋತೀನಿ. ಅಣ್ಣ ಇದು ತುಂಬಾ ಚೆನ್ನಾಗಿದೆ, ಇದನ್ನ ಪ್ಯಾಕ್ ಮಾಡಿ. ಮೀನಾ ನೀವೇನ್ ಇಲ್ಲಿ? ಇಲ್ಲಿ ಜಿಲೇಬಿ ಜಾಂಗೀರ್ ಕೊಡ್ತಾರೆ ಅಂತಂದ್ರು, ತಿನ್ಕೊಳೋ ನಾನು ಬಂದೆ. ನೀನೇನಿಲ್ಲಿ? ನಾನಾ ಇಲ್ಲಿ ಮದ್ವೆ ನಡೀತಿತ್ತು, ನಾನು ಹಿಂದಿನ ಕಡೆಯವಳು. ಓಹೋ ಮೀನಾ ಮಜಬೂತ ಕಾಣಿಸ್ತದೆ ಕಣೆ ಮೀನಾ. ನೋಡಿಲ್ಲಿ ನೀನು ಒಂದ್ ಸೀರೆ ತಗೊಂಡಿದ್ದೀನಿ. ನಾನು ಅಷ್ಟೇ, ನಿಂಗೆ ಅಂತ ಈ ಕುರ್ತಾ ತಗೊಂಡಿದೀನಿ. ಲೇ ಯಾಕೆ ಕೂರ್ತಾಗಿರುತ್ತ ಅಂತ ಅನ್ಕೊಂಡ್ ಜೇಬಿ ಕತ್ರಿ ಹಾಕೋತಿಯಾ? ನಾವೆಲ್ಲ ಡ್ರೈವರ್ಗಳು ಕಣೆ. ಬಡತನದ ನಿವಾರಣೆ ನಮ್ಮೆಲ್ಲರ ಹೊಣೆ. ದೇವ್ರು ಬಡತನ ಕೊಟ್ಟಿರ್ಬೋದು, ಆದ್ರೆ ನಿಮ್ಗೆ ನಯ ನಾಜುಕು ಕೊಡ್ದೆ ಇಲ್ಲಿ ಕಳ್ಸ್ಬಿಟ್ಟಿದಾನೆ. ಆಗಾಗ ನೀವು ಚೆನ್ನಾಗ್ ಕಾಣಿಸ್ಬೇಕಲ್ವಾ? ಏನಂದ್ರೆ ನಾನು ನೋಡೋ ಚೆನ್ನಾಗಿಲ್ವಾ? ಬೈ ಬರ್ತೆ ನಾನು ಸ್ನಾನ ಮಾಡ್ಕೊಂಡ್ ಬಂದವನಮ್ಮ, ಸಿಕ್ಕಾಪಟ್ಟೆ ಕ್ಲೀನ್ ನನ್ನ ಮಗ. ನಾನು ನೋಡೋದಕ್ಕೂ ರವಸ್ ಚೆನ್ನಾಗಿದ್ದೀನಿ. ಅದರ ಬಿಡು, ನಂಗೆ ಇಷ್ಟೆಲ್ಲ ಲವ್ಸಿದೆ. ಯಾಕೆ ಮನೆಗೆ ಬರ್ತಾರ ನೀನು? ಬಾರೆ. ಮನೆ ಬಿಟ್ಟು ಬಂದಿರೋದಕ್ಕೆ ಒಂದ್ ಕಾರಣ ಇದೆ, ಅದೆಲ್ಲ ಸರಿ ಮಾಡಿ ಆಮೇಲೆ ಬರ್ಸೆ. ಎಷ್ಟೊತ್ತಿನ ನಾನು ಕುಡ್ದಿಲ್ಲ ಕಣೆ. ಬೇಕಾದ್ರೆ ಸ್ಮೆಲ್ ನೋಡು, ಕುಡ್ದಿದ್ದೀನ? ಇನ್ನು ನಂಬಿಕೆ ಬರಲಿಲ್ಲ ಅಂದ್ರೆ ಹೇಳು, ಹೋಗ್ಬಿಟ್ಟು ಅರುಣನ ಹತ್ರ ಉರ್ಬ ಮಿಷಿನ್ ತಂದು ಊದ್ಬಿಟ್ಟು ನಿನ್ನ ಎದುರುಗಡೆ ತೋರಿಸ್ಬಿಡ್ತೀನಿ. ಹೋಗ್ಲಾ? ಸರಿ ಆಯ್ತು, ಹೋಗಿ ತಂದು ಉರ್ಬಿ. ಏನೋ ಸುಮ್ಮನೆ ಬಾಯಿ ಮತ್ತೆ ಕೇಳಿದ್ದು, ಏನ್ ಸೀರಿಯಸ್ ಆಗಿ ತಗೋತೆ. ಹೋಗ್ಬಿಟ್ಟು ಅವನ ಹತ್ರ ಕೇಳಿದ್ರು ಕೊಟ್ಬಿಡ್ತಾನ ಮಿಷಿನ್. ಒಳ್ಳೆ ನೀನು ಆಗಲ್ಲ ತಾನೇ, ಸುಮ್ನೆ ಇರಿ. ಆಯ್ತು ಸರ್, ಇದು ಎಷ್ಟಾಯ್ತು ಅಂತ ಹೇಳಿ ಸರ್. ಸರ್ ಆಗಿದೆ ನೋಡಿ ಸಂಗೀತ್ ಸರ್. ಮನೆ ಹೋಗೋಣ? ಇವಾಗ ಹೋಗ್ ಬರ್ತೀನಿ, ಅದಕ್ಕೂ ಸಮಯ ಬರುತ್ತೆ. ಬಾಯ್. ಅದೆಷ್ಟು ಆಟ ಆಡಿಸ್ತಿ ಸೂರ್ಪುತ್ರಿ. ನಿನ್ನ ಗೆಲ್ದೆ ನಾನು ಮನೆಗೆ ಹೋಗಲ್ಲ ಕಣೆ. ಕೆಲ್ಸದವ್ರ ತರ ಮೀನ್ ಆರಾಮಾಗಿದ್ಲು. ಹೋಗ್ತಾ ಆ ಕೆಲ್ಸ ನಿನ್ ಕೈಲಿ ಒಪ್ಪಿಸ್ಬಿಟ್ಟು ಹೋದ್ಲು. ಮೀನ್ ಒಳ್ಳೆ ದಡ್ಡಿ ತರ ಅಂತ ಒಪ್ಕೊಂಡ್ಬಿಟ್ಟೆ. ಮನೆ ಕೆಲ್ಸ ಯಾರಾದ್ರೂ ಮಾಡ್ಬೇಕಲ್ವಾ ಮನೋಜ್? ಲಟ್ಟೆ, ಫೇಮಸ್ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ ನೀನು. ಮನೆ ಕೆಲ್ಸ ಎಲ್ಲ ಮಾಡ್ಬೇಕಾಗಿಲ್ಲ. ಅಯ್ಯೋ ಯಾರ್ ಫೋನ್ ನೋಡು. ಹೇಳಿ ಮೀನಾ. ನಾನೇನ್ ಹೇಳೋದು, 3 ದಿನ ಆಗಿದೆ. ಮನೆ ಸತ್ಯ ಹೇಳ್ದ? ಇನ್ನೂ ಇಲ್ಲ ಮೀನಾ, ಆ ಟೈಮ್ ಇನ್ನೂ ಬರ್ತಾ ಇಲ್ಲ. ಅದು ಬರಲ್ಲ, ನಾವಾಗೆ ಹೇಳ್ಬೇಕು. ಇವಾಗ್ಲೇ ಹೇಳು ಮೀನಾ ಪ್ಲೀಸ್. ಯಾಕೆ ಹಿಂಗ್ ಗೋಳಾಡಿಸ್ತಾ ಇದ್ದೀರಾ? ಸಡನ್ ಆಗಿ ನಂಗೆ ಹೇಳೋದಕ್ ಭಯ. ಇನ್ನು 3 ದಿನ ಟೈಮ್ ಇದೆ ಅಲ್ವಾ, ನಾನು ಹೇಳ್ತೀನಿ. ಇಲ್ಲ ಅಂದ್ರೆ 7ನೇ ದಿನ ನಾನ್ ಅಲ್ಲಿರ್ತೀನಿ, ಸತ್ಯನ ನಾನೇ ಬಾಯ್ ಬಿಡ್ತೀನಿ. ಪ್ಲೀಸ್ ಮೀನಾ. ಏನೈತಮ್ಮ? ಪೂಜೆ ಮುಗಿಸ್ಕೊಂಡ್ ಬಂದ್ರಾ? ಆಹಾ, ಪೂಜೆಗೆ ಬನ್ನಿ ಅಂತ ಕರಿಯಕ್ ಬಂದ್ರಿ. ಏನ್ ಪೂಜೆನಪ್ಪ? ಏನತ್ತಮ್ಮ ನೀವು ರಾಂಗ್ ಟೈಮಲ್ಲಿ ಬಂದ್ಬಿಟ್ಟು ಈ ತರ ಪ್ರಶ್ನೆಗಳು ಕೇಳ್ತಾ ಇರೋದು? ಯಾಕೆ ಬೇರೆ ಯಾರಿಗೂ ಮಾತಾಡೋ ಬರೋಲ್ವೋ? ಏನ್ ಪೂಜೆ? ರಾಮನವಮಿ. ಅದ್ ಮುಗ್ದು 1 ವಾರ ಆಯ್ತು. ಆದ್ರೇನಂತೆ, ಈ ರಾಮನಿಗೆ ಸೀತೆ ಹತ್ರ ಆಗ್ಲಿ ಅಂತ ಮಾಡ್ತಾ ಇರೋ ಕೆಲಸಗಳಿದು. ನಾಳೆ ಬೆಳಿಗ್ಗೆ ರಾಮನ ಆರಾಧನೆಯನ್ನು ಇಟ್ಕೊಂಡಿದ್ದೇವೆ. ಮನೆಯವ್ರು ಎಲ್ರು ಬಂದು ರಾಮರ ಆಶೀರ್ವಾದ ತಗೊಂಡು ಈ ರಾಮನಿಗೆ ಸೀತೆ ಬೇಗ ಹತ್ರ ಆಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ಏನ ಕೇಳಿಸ್ತಾ? ಕೇಳಿಸ್ತು. ನಾಳೆ ಬೆಳಗ್ಗೆ ನಂಗೆ ಬೇರೆ ಕೆಲ್ಸ ಇದೆ. ಅದೇನೇ ಇದ್ರು ಬಿಟ್ ಬನ್ನಿ ಸಿಸ್ಟರ್, ಇಷ್ಟೊಂದು ಗೋಳಾಡಿಸ್ಬಾರ್ದು ಯಾರನ್ನು. ಅವಳು ಬರಲ್ಲ ಅಂದ್ರು ನಾನ್ ಬರ್ತೀನಪ್ಪ. ಪೂಜೆನೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಅವ್ರು ಬರ್ಲೇಬೇಕು. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಅವಳು ಬರಲ್ಲ ಅಂತಂದ್ರು ನಾನ್ ಕರ್ಕೊಂಡ್ ಬರ್ತೀನಿ ಅಂದೆ. ಹಂಗ್ಸಲ್ಲಿ ಸರಿ ಆಯ್ತು, ನಾವ್ ನೋಡ್ತೀವಿ. ಒಂದ್ ಸ್ವಲ್ಪ ಕಾಫಿ ಮಾಡ್ತೀನಿ. ಕಾಫಿನ ಈ ಸೆಕೆಯಲ್ಲಿ? ಅತ್ತಿಮ್ಮ ಕಲ್ಲುಗಳು ಆಲ್ರೆಡಿ ನೊಂದೋಗ್ಬಿಟ್ಟಿದೆ. ನೀವು ನಡೆದ ಹುಡುಗರ ನಾವ್ ಹೋಗೋಣ, ಬರ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸೀತಾ, ಮತ್ತೆ ಜೈ ಶ್ರೀರಾಮ್. ಎಲ್ಲ ರಾಮನೇ ನೋಡ್ಕೋಬೇಕು. ಬರಪ್ಪ ಹೋಗೋಣ. ಏನ್ರೇ ಇದು, ಏನೇನೋ ವೇಷ ಹಾಕೊಂಡ್ ಬಂದಿದ್ದೀರಾ? ಈ ಎಲ್ಲ ದೇವರಿಗೋಸ್ಕರಪ್ಪಯ್ಯ. ರಾಮನವಮಿ ಅಲ್ವಾ ಅಂಕಲ್? ಅದು ರಾಮನಾಮಿ ಅಲ್ಬಹುದು, ರಾಮನವಮಿ. ಸೈ ಮಾಡ್ಬಿಟ್ಟ ಮುಗಿತಲ್ವಯ್ಯ ರಾಮನವಮಿ. ಅಪ್ಪಯ್ಯ, ನಮ್ಮ ದೇಶದಲ್ಲಿ ಯಾವ ಹಬ್ಬ ಕರೆಕ್ಟ್ ಟೈಮ್ ಮುಗಿದೋಗ್ಬಿಟ್ಟಿದೆ. ನೀನ್ ಹೇಳಪ್ಪಯ್ಯ. ಆಗಸ್ಟ್ ಬಂದ್ರೆ ಸಾಕು, ಇಡೀ ತಿಂಗಳು ಗೌರಿ ಗಣೇಶ. ನವೆಂಬರ್ ಬಂದ್ರೆ ಸಾಕು, ಫುಲ್ ಮಂತು ಕನ್ನಡ ರಾಜ್ಯೋತ್ಸವ. ಮತ್ತೆ ನಮ್ಮ ಅಣ್ಣಮ್ಮ ಮತ್ತೆ ಮಾರಮ್ಮ ಇಡೀ ವರ್ಷ ಫುಲ್ ಬಿಸಿ ಇರ್ತಾರೆ. ಏನಪ್ಪ ನಮ್ಮ ರಾಮ ಬಿಸಿ ಇರೋದು ಬೇಡ್ವೆ? ಇರ್ಲಿ ಬಿಡು. ಅಂದಂಗೆ ತಾವೇನ್ ಈ ಕಡೆ ಸೊಸೆ ಇದ್ದಾಳಲ್ಲಪ್ಪ, ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪಯ್ಯ, ಮನೆ ಕರಿಯೋ ಪ್ರಯತ್ನಗಳು ಮಾಡ್ತೀಯ? ಮಾಡಿಲ್ವೋ ಪ್ರಯತ್ನನ? ಅಪ್ಪ, ಮರಳಿ ಯತ್ನ ಮಾಡಿದ್ರು ಮನೆಗೆ ಮರಳಿ ಬರಕಿಲ್ಲ ಅಂತ ಕುಂತ್ಬಿಟ್ಟವಳೆ ಆ ಸ್ಕ್ರಿಪ್ಟೂರ್ ಸುಂದರಿ, ತ್ರಿಪುರ ಸುಂದರಿ. ಅಪ್ಪಯ್ಯ, ನೀನೇ ಏನಾದ್ರು ಯತ್ನಗಳು ಮಾಡು. ಎಲ್ಲೇ ಮಾತಾಡ್ತೀಯ ಕಣ. ತಮ್ದೇ ಅಲ್ವಾ ಬ್ರ್ಯಾಂಡು? ಸರಿ ಆಯ್ತು, ನೋಡೋಣ ಹೋಗು. ಅಪ್ಪಯ್ಯ, ನೋಡೋಣ ಅಂತಂದ್ಬಿಟ್ರು ಕಣ. ನೋಡೋಣ ಅಂತಂದ್ರೆ ಕೆಲ್ಸ ಆಯ್ತು ಅಂತಾನೆ ಅರ್ಥ. ಹೊಡಿರಪ್ಪ ಅವ್ರವ್ರೆ, ಬರ್ರಪ್ಪ ನೋಡೋಣ. ಅಪ್ಪ ಎಲ್ಲ ಮಾಡಿ ಕರ್ಕೊಂಡ್ ಬರ್ತಾರೆ. ರಾಮನ್ ಜೈ. ವಾನರ ಸೇನೆ. ಮೀನಾ, ಅಳಿಯಂದ್ರನ್ನ ನೋಡಿದ್ರೆ ಪಾಪ ಅನಿಸ್ತಿದೆ ಕಣೆ. ಯಾಕೆ ಅಷ್ಟೊಂದ್ ಗೊಳಕೋತೀಯ? ಏನಿಲ್ಲಮ್ಮ, ನಾನ್ ಏನೇ ಮಾಡ್ತಿದ್ರು ಅದ್ ನಮ್ ಒಳ್ಳೇದಿಕ್ಕೇನೆ. ಅಲ್ಲ, ನೀನ್ ಅಲ್ಲಿಂದ ಬಂದಿರೋದಕ್ಕೆ ಕಾರಣನಾದ್ರೂ ಏನು ಹೇಳೋ? ಇದೆಯಮ್ಮ, ಆದ್ರೆ ಅದನ್ನಿ. ಅಣ್ಣ ಬನ್ನಿ ಒಳಗೆ. ಮಾವ, ಯೋಚನೆ ಮಾಡ್ಬೇಡಮ್ಮ, ನೀನ್ ಇಲ್ಲಿಗೆ ಬಂದಿದ್ದಕ್ಕೆ ಕಾರಣ ಕೇಳೋದಕ್ಕೆ ನಾನಿಲ್ಲಿ ಬಂದಿಲ್ಲ. ಅಣ್ಣ, ನೀವ್ ಮೊದ್ಲು ಒಳಗಡೆ ಬನ್ನಿ, ಕೂತ್ಕೊಳ್ಳಿ ನೀವು. ಅಣ್ಣ, ಕಾಫಿ ತಗೊಂಡ್ ಬರ್ತೀನಿ. ಇಲ್ಲ ತಾಯಿ, ಈಗ ತಾನು ಕುಡ್ಕೊಂಬಂದೆ. ಅಣ್ಣ, ಟೀನಾದ್ರೂ ಮಾಡ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಮೀನಾ,
ಮಾತಾಡ್ತಾ ಇರು, ನನಗ್ ಹಾಲ್ ತಗೊಂಡ್ ಬರ್ತೀನಿ. ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಿ ಮಾವ. ನೀನು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ಗಂಡನಿಗೆ ಫೋನ್ ಮಾಡಿದೀಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ತಂದೆ ಸ್ಥಾನದಲ್ಲಿರೋ ನನಗೆ ಕಡೆ ಪಕ್ಷ ಒಂದ್ ಫೋನ್ ಮಾಡಿ ಹೇಗಿದ್ದೀರ ಮಾವ ಅಂತ ಕೇಳೋ ಸೌಜನ್ಯ ತೋರಿಸ್ತೀವಲ್ಲಮ್ಮ. ಮಗಳಿಗೆ ಅಪ್ಪ ಬೇಡಾಗಿರ್ಬೋದು, ಆದ್ರೆ ಈ ಅಪ್ಪನಿಗೆ ಮಗಳು ಬೇಕು ಕಂದ. ನೀನು ಯಾಕೆ ಬಂದೆ, ಏನಾಯ್ತು, ನನ್ನ ಮಗನ ನಡವಳಿಕೆ ಸರಿ ಇಲ್ವಾ, ಅದೇನೋ ನನ್ಗೆ ಬೇಡ ತಾಯಿ. ಆದ್ರೆ ನೀನ್ ಇಲ್ದೇ ಇರೋ ಮನೆ ದೇವತೆ ಇಲ್ದೇ ಇರೋ ದೇವಸ್ಥಾನ. ನಾನು ಆರಿಸಿದ ಹೆಣ್ಣು 6 ಗುಣಗಳ ಸಂಪನ್ನಿ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶೈನೇಶು ರಂಭಾ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಸತ್ಕರ್ಮ ನಾರಿ, ಕುಲಧರ್ಮ ಪತ್ನಿ ಅಂತಾರೆ. ನಿನ್ನಲ್ಲಿ ಎಲ್ಲ ಗುಣನೂ ಇದೆ ತಾಯಿ. ತಾಯಿ ಪ್ರೀತಿನ ಕಳ್ಕೊಂಡಿರೋ ಕಣಮ್ಮ ನನ್ ಮಗ. ಯಾವುದಕ್ಕೂ ಇಷ್ಟು ಹಠ ಬಿದ್ದೋನಲ್ಲ ಅವು. ನಿನಗೋಸ್ಕರ ಪಡಬಾರದು ಕಷ್ಟ ಪಡ್ತಿದ್ದಾನೆ. ಅವನ್ ತಪ್ಪೇ ದೊಡ್ಡದೋನು ಆಗಿದ್ರೆ ದಯವಿಟ್ಟು ಅವನ್ನ ಕ್ಷಮಿಸಿ ಮನೆಗೆ ಬಾ ತಾಯಿ. ನನಗೆ ನನ್ನ ಮಗ ನನ್ನ ಮಗಳು ಇಬ್ರು ಮುಖ್ಯನೇ. ಯೋಚನೆ ಮಾಡಿ ನಿರ್ಧಾರ ಬಾ ತಾಯಿ. ಹೊಡ್ತೀನಮ್ಮ. ಮಾವ, ಅಮ್ಮ ಹಾಲ್ ತರಕ್ ಹೋಗಿದ್ದಾರೆ. ನೀನು ಮನೆಗ್ ಬಂದ್ರೆ ನನಗ್ ಹಾಲು ಕುಡ್ದಷ್ಟೇ ಸಂತೋಷ ಆಗುತ್ತೆ ತಾಯಿ. ಸಾರಿ ಮಾವ, ನಿಮಗ್ ಸತ್ಯ ಹೇಳೋದ್ ಹೇಗೆ ಅನ್ನೋದೇ ಗೊತ್ತಿಲ್ಲ. ಪಾಪಿ ಏನು ನಿಮ್ ಜೊತೆ ಇದು ನಿಮ್ಗೆಲ್ಲ ಯಾವ ನೋಡ್ಸಿದ್ದೋಳೆ ಅನ್ನೋ ಸತ್ಯನ ಗೊತ್ತಿಟ್ಕೊಳಕ್ಕಾಗ್ದೆ ಇಲ್ಲಿಗ್ ಬಂದ್ಬಿಟ್ಟಿದೀನಿ. ಎಲ್ಲ ಸರಿ ಹೋಗುತ್ತೆ. ಅವಳ ಮುಖ ಓಡನ ಕಳ್ಸಿ ನಾನ್ ಆಮೇಲೆ ಅಲ್ಲಿಗ್ ಬರ್ತೀನಿ ಮಾವ. ಕ್ಷಮಿಸ್ಬಿಡಿ ಮಾವ. ಹಲೋ, ಹೇಗಿದ್ದೀರಾ ಮೀನಾ? ನಾನ್ ಹೇಗಾದ್ರೂ ಇರ್ತೀನಿ. ನಿನಗೇನು ಮನೇಲಿ ಹೇಳ್ದ ಬರ್ಬೋದ ನಾನಿವತ್ತು? ಅಯ್ಯೋ ಅಯ್ಯೋ, ಯಾಕಿಷ್ಟೊಂದು ಆತರ ಮಾಡ್ತಾ ಇದೀರಾ ಮೀನಾ? ಮತ್ತೆ ಜೀವನ ಪೂರ್ತಿ ನಾನು ಇಲ್ಲೇ ಇದ್ಬಿಡ್ಬೇಕಾ? ಸ್ವಲ್ಪ ದಿನ ನೀವು ಸುಧಾರ್ಸ್ಕೊಬೋದಲ್ವಾ? ಇಂಥ ಮಾತ್ಗಳು ನನ್ಗೆ ಎಷ್ಟು ಕೋಪ ತರಿಸ್ತಿದೆ ಅಂದ್ರೆ ನಾನು ಇವತ್ತೇ ಅಲ್ಲಿ ಬಂದ್ ಎಲ್ಲಾ ವಿಷಯನೂ ಹೇಳ್ಬಿಡ್ಬೇಕು ಅಂತ ಅನ್ಸ್ತಿದೆ. ಬೇಡ ಬೇಡ ಪ್ಲೀಸ್, ನಾನ್ ಕೊಟ್ಟಿರೋ ಟೈಮ್ ಮುಗಿಲಿ, ಆಮೇಲೆ ಇದೆ ನಿಂದಿ. ಇವಾಗ ಫೋನ್ ಮಾಡಿದ್ ಏನ್ ಕಾರಣ? ಮೀನಾ, ನಾನ್ ನಿಮ್ಮನ್ನ ನೋಡ್ಬೇಕು. ಯಾಕೆ? ಪ್ಲೀಸ್ ಮೀನಾ ಅವ್ರೆ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಾನೊಂದ್ ಹೋಟೆಲ್ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗ್ ಬರಕಾಗುತ್ತಾ? ಸರಿ, ಎಷ್ಟೋಕೆ? ಇವಾಗ್ಲೇ. ಏನ್ ಕರ್ದಿದ್ದು? ನೀವ್ ನನಗ್ ತುಂಬಾ ಬಲವಂತ ಮಾಡ್ತಾ ಇದೀರಾ. ಅಲ್ಲ, ಎಲ್ಲಾ ಹೆಣ್ಮಕ್ಳು ತವ್ರ ಮನೆಗ್ ಹೋದ್ರೆ ಅಲ್ಲಿಂದ ಬರೋ ಮನ್ಸ್ ಕೂಡ ಮಾಡಲ್ಲ. ನೀವ್ಯಾಕ ಅಲ್ಲಿ ಖುಷಿಯಾಗಿಲ್ದೆ ನನಗ್ ಟಾರ್ಚರ್ ಕೊಡ್ತಾ ಇದೀರಾ? ಆಹಾ ಮೀನಾ ಅವ್ರೆ, ನಿಮಗ್ ನನ್ ಕತೆ ಕೇಳಿದ್ಮೇಲೂ ಅಯ್ಯೋ ಪಾಪ ಅನಿಸ್ತಾ ಇಲ್ವಾ? ಏನಾಗಿದೆ ನಿಮ್ ಮನುಷ್ಯತ್ವಕ್ಕೆ? ಯಾಕ್ ನಂಗೆ ಈ ತರ ಚಿತ್ರ ಹಿಂಸೆ ಕೊಡ್ತಾ ಇದೀರಾ ಮೀನಾ ಅವ್ರೆ? ನೀನು ಮನುಷ್ಯತ್ವದ ಬಗ್ಗೆ ಮಾತಾಡ್ತಿದ್ಯಾ? ನನ್ ಗಂಡನ ಅವಮಾನ ಮಾಡ್ಬೇಕಾದ್ರೆ ಏನಾಗಿತ್ತು ನಿನ್ ಮನುಷ್ಯತ್ವಕ್ಕೆ? 30 ಲಕ್ಷ ನಮ್ ದುಡ್ಡು, ನಮ್ಗೆ ಮೋಸ ಮಾಡಿ ಅದ್ರಲ್ಲಿ ಶೋರೂಮ್ ತಗೊಂಡಲ್ಲ, ಆಗೇನಾಗಿತ್ತು ನಿನ್ ಮನುಷ್ಯತ್ವಕ್ಕೆ? ನನ್ ಒಡವೆನ ನಿನ್ ಗಂಡ ಕದ್ದಿರೋ ವಿಷಯ ನಿನ್ ಗೊತ್ತಿದ್ರು ನೀನ್ ಸುಮ್ನೆ ಇದ್ದಲ್ಲ, ಆಗೇನಾಗಿತ್ತು ನಿನ್ ಮನುಷ್ಯತ್ವಕ್ಕೆ? ನಿನಗ್ ಬೇಕಾದಾಗ ಒಂಥರ, ನಿನಗ್ ಬೇಡ್ದ ಇದ್ದಾಗ ಇನ್ನೊಂಥರನಾ? ಕಾರದ್ ಮಾತ್ರ ಅಲ್ಲ, ಕರ್ಮಕ್ಕೂ ರಿವರ್ಸ್ ಗೇರ್ ಅನ್ನೋದಿರುತ್ತೆ. ಇಷ್ಟ ದಿನ 5ನೇ ಗೇರಲ್ಲಿ ಹೋಗ್ತಿದೆ ನೀನು, ಈಗ ಕರ್ಮ ನಿನ್ನ ರಿವರ್ಸ್ ಗೇರ್ ಅಲ್ಲಿ ವಾಪಸ್ ಕರ್ಕೊಂಡ್ ಬಂದಿದೆ ನೋಡು. ನಾನು 7 ದಿನ ಹೇಳಿದೀನಿ, ಅದ್ರ ಮೇಲೆ ನಿನ್ಗೆ ಅವಕಾಶ ಇಲ್ಲ. ಅಲ್ಲ, ನಿಮ್ ತಂಗಿಗ್ ಮದ್ವೆ ಆಗಿದ್ ವಿಷಯನ ಮುಚ್ಚಿಟ್ಕೊಂಡ್ ಬದುಕಿದ್ರಿ, ಇದು ಹಾಗೆ ಅಲ್ವಾ ಮೀನವ್ರೆ? ಏಯ್, ಏನೇ ಗೊತ್ತು ನಿಂಗ್ ನನ್ ತಂಗಿ ಮದ್ವೆ ಬಗ್ಗೆ? ಪ್ರತಿ ದಿನ ಪ್ರತಿ ಕ್ಷಣನೂ ಕೊರ್ಗಿದೀನಿ, ಸತ್ಯ ಹೇಳಕ್ಕಾಗ್ದೆ. ಪ್ರತಿ ಸಾರಿ ನಾನು ಈ ವಿಷಯ ಹೇಳಕ್ ಹೋದಾಗೆಲ್ಲ ನಿನ್ ಹಾಗೆ ನನ್ ತಂಗಿನೂ ನನ್ನನ್ನ ತಡಿತಿದ್ರು. ಕಡೆಗೆ ಆ ಬಾಣ ನನ್ ಮೇಲೆ ಪ್ರಯೋಗ ಆಯ್ತು. ಈ ಸರಿ ಆ ತರ ಆಗಕ್ ನಾನ್ ಬಿಡಲ್ಲ. ಸರಿ, 7 ದಿನ ಹೇಳಿದಿರಾ, ಅಲ್ಲಿವರೆಗೂ ಸುಮ್ನೆ ಇರ್ತೀರಾ ಅಥವಾ ಅಷ್ಟ್ರಲ್ಲಿ ನಿಮ್ ತಾಯಿ ಮತ್ತೆ ನಿಮ್ ತಂಗಿಗೆ ವಿಷಯನ ಹೇಳ್ತೀರಾ? ನೋಡು, ನಾನ್ ನೀನಲ್ಲ ಮಾತಿನ ಮೇಲೆ ನಿಲ್ಲೋಳು. ಕರ್ದಿದ್ದಕ್ಕೆನಾ? ಸರಿ, ನಾನಿನ್ ಹೊರಡ್ತೀನಿ. ಕಾಫಿ ತಿಂಡಿ ಏನಾದ್ರು? ಬೆಣ್ಣೆ ಹಚ್ಚೋರ್ನ ನೋಡಿದೀನಿ. ಪಲಾವು ಮೊಸರು ಬಜ್ಜಿನೂ ಹಚ್ಬಿಡ್ತೀರಲ್ವಾ? ನಿಮ್ಗಲ್ ಕೆಲ್ಸ ಆಗ್ಬೇಕಂದ್ರೆ ನೀವ್ ತಿಂದು ಹೊರಡಿ. ಮೀನವ್ರೆ, ಹುಷಾರಿ. ತುಂಬಾ ಪುಸ್ಲಾಯಿಸೋ ಕೆಲ್ಸ ಎಲ್ಲ ಬೇಡ. ಮನೇಲಿ ಬೇಗ ಸತ್ಯ ಹೇಳೋ ದಾರಿ ನೋಡ್ಕೊ. ಆದ್ರೆ ಅಲ್ಲಿವರೆಗೂ ಹೇಳಲ್ಲ ಅಂತ ಬಡ್ಕೊಂಡಿಲ್ವಾ? ಸುಮ್ನೆ ಹೇಳಿದ್ನೆ ಹೇಳಿ ನನ್ ಪ್ರಾಣ ತಿನ್ಬೇಡ. ಏಯ್, ಎಲ್ಲೇ ಹೋಗಿದ್ದೆ? ಪಾರ್ಲರ್ ಅತ್ತೆ. ಆಮೇಲೆ ಎಲ್ಲೂ ಇಲ್ಲ ಅತ್ತೆ. ಮತ್ತೆ ಸುಳ್ಳೆರಕ್ ಶುರು ಮಾಡಿದ್ಯಾನೆ ಚೀಪ್ ರೂಟ್ ಚಿಂತಾಮಣಿ. ಅಯ್ಯೋ ಪಾಪ ಅಂತ ಮತ್ತೆ ಪ್ರೀತಿ ತೋರಿಸ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ಯೋ ಹಂಗೆ ಬೆನ್ಗೆ ಗುದ್ದಾಕ್ಬಿಡ್ತೀನಿ ಅಷ್ಟೇ. ಅಮ್ಮ, ಏನಮ್ಮ ನೀನು? ಮನೆ ಯಜಮಾನ ಇಲ್ಲೇ ಇದೀನಿ, ಗುದ್ಬಿಡ್ತೀನಿ ಅಂತ ಕೂಗಾಡ್ತಾ ಇದೀಯಾ? ನಿನ್ನ ಹೆಂಡತಿಗೆ ಸತ್ಯ ಬೋಗ್ಲಕ್ ಹೇಳು. ಅಯ್ಯ, ನೀನೇ ಬೋಗ್ಬಿಡು ಹೋಗ್ಲಿ. ಹೇಳ್ಬಿಡು. ಇವಳು ಆ ಹೂ ಮಾರೋಳ್ ಜೊತೆ ಹರಟೆ ಹೊಡ್ಕೊಂಡ್ ಬರ್ತಿದ್ದಾಳೆ, ಹೌದಾ ಇಲ್ವಾ ಅಂತ ಕೇಳ್ಬಿಡು ಅವಳನ್ನೇ. ರೋಹಿಣಿ, ನೀನ್ ಇನ್ನೀನ್ ನೋಡಕ್ ಹೋಗಿದ್ದ? ಎಲ್ಲೇ ಹೋಗಿದೆ? ನೀವೇನ್ರಿ ನೀವು ಮೈ ಮೇಲೆ ಬೀಳಕ್ ಬರ್ತಾ ಇದೀರಾ? ಬಿದ್ದು ಬಿಡ್ತಾನೆ, ಹೇಳು ಎಲ್ಲೋಗಿದೆ? ಸಮಾಧಾನ ಕೇಳಿಸ್ಕೊಳ್ಳಿ. ಅತ್ತೆ ಮೀನು ನೋಡಕ್ ಹೋಗಿದ್ಯಾ ಅಂದಿದ್ರೆ ಅವಾಗ್ಲೇ ಹೂ ಅಂತಿದ್ದೆ. ಅವಳು ನೋಡ್ ಕೂಡ್ದು ಅಂತ ಹೇಳಿದಿಂತಾರೆ ನಾನು. ಅತ್ತೆ, ನಾನ್ ಬೇಕು ಅಂತ ಹೋಗಿರ್ಲಿಲ್ಲ ಅತ್ತೆ. ಮತ್ತೆ ಬೇಡ ಅಂತ ನೋಡಕ್ ಹೋಗಿದ್ದ? ಅಯ್ಯೋ, ಸಮಾಧಾನವಾಗಿ ಕೇಳಿಸ್ಕೊಳ್ರಿ. ನಾನು ಕ್ಲೈಂಟ್ ನ ಮೀಟ್ ಮಾಡಕ್ ಹೋಗಿದ್ದೆ. ಅವ್ರು ಸ್ವಲ್ಪ ದೂರದಲ್ಲಿ ಇದೀನಿ ಅಂತ ಹೇಳಿದ್ರು. ನನ್ಗೂ ಹಸ್ವಾಗ್ತಿತ್ತು, ಅದಕ್ಕೆ ಊಟ ಮಾಡಕ್ಕೆ ಅಂತ ಹೋಗಿದ್ದೆ. ಒಬ್ಳಿಗದು ಗುಟ. ಹೌದು, ಏನೇನ್ ತಿಂದೆ? ಇವ್ನೊಬ್ಬ ಬರೀ ತಿನ್ನದೇ ಜ್ಞಾನ ಅವನ್ಗೆ. ಬೊಗ್ಳೆ ಏನು ಅಂತ. ನಾನ್ ಹೋಗಿದ್ ಹೋಟ್ಲಿಗೆ ಮೀನಾ ಹೂ ಕೊಡಕ್ ಬಂದಿದ್ಲು. ನಾನೇನ್ ಮಾತಾಡ್ಸಕ್ ಹೋಗಿಲ್ಲ, ಅವಳೇ ಬಂದ್ ಮಾತಾಡ್ಸಿದ್ದು. ಅವಳು ದೊಂಬಾಲ್ ಬಿದ್ರು ನೀನ್ ಮಾತಾಡ್ಸ್ಬಾರ್ದು ಕಣೆ.
ಅಲ್ಲ ನಿನಗ್ ಸೂರು ಸರತ್ತು ಇಲ್ವೇನೆ? ಬೇಡ ಅಂತ ಕಾಲ್ ಕಿತ್ಕೊಂಡ್ ಹೋದವಳ್ನ ನೀನೇನೆ ನೋಡೋದು ಮಾತಾಡ್ಸೋದು? ಯಾಕೆ ಏನಾಯ್ತೀಗ? ಏನಾಯ್ತು ಅಂತ ಹಿಂಗೆ ನಾಲ್ಕ್ ಬಿದಿ ಕೇಳೋ ಹಾಗೆ ಹಿಂಗ್ ಕೇಳ್ತಾ ಇದೀಯ ನೀನು? ನಿಮ್ ಮುದ್ದು ಸೊಸೆ ಬಗ್ಗೆನೇ ಮಾತಾಡ್ತಿರೋದು. ಬೇಡ ಅಂತ ಬಡ್ಕೊಂಡ್ರು ಮನೆ ಬಿಟ್ಟು ಹೋಗಿದ್ಯಾಕೆ? ಈ ಚಿವಿಕ್ನೂರು ಅವಳನ್ ಹೋಗ್ ನೋಡಿ ಮಾತಾಡ್ಸಿದ್ಯಾಕೆ? ನನ್ನ ಪರ್ಮಿಷನ್ ಇಲ್ದೆ ಈ ಮನೆಯವ್ರು ಯಾರು ಅವಳನ್ ನೋಡೋ ಹಾಗಿಲ್ಲ ಅಷ್ಟೇ. ಏಯ್ ಅವಳು ಓರ್ಗಿತಿರು ಕಡೆ ನೋಡ್ದಾಗ ಮಾತಾಡೋದು ತುಂಬಾ ಸಹಜ. ಏನ್ ಅಂಥ ದ್ವೇಷ? ಅವಳು ನೋಡ್ಬಾರ್ದು, ಅವಳ ಜೊತೆ ಮಾತಾಡಬಾರ್ದು ಅನ್ನಕ್ಕೆ ನಾನು ಅವಳ ಮನೆಗೆ ಹೋಗಿದ್ದೆ, ಅವಳು ನೋಡ್ದೆ, ಮಾತಾಡ್ಸ್ಕೊಂಡ್ ಬಂದೆ. ಹಾ, ನಾನು ಹೋಗಿ ಮಾತಾಡ್ಕೊಂಡ್ ಬಂದೆ. ಒಳ್ಳೆ ರೆಸಿಪೀಸ್ ಹೇಳ್ಕೊಟ್ರಪ್ಪ. ಆಹಾಹಾಹಾ, ಎಲ್ರದು ರಂಗೀಲ್ ನಾಟಕಗಳು. ಅಲ್ಲ, ಆ ರಂಗೀಲದ್ ಹಿಂದೆ ರಂಗೋಲಿ ತರ ನೀವೆಲ್ಲ ತಿರುಗೋದ್ ಯಾಕೆ ಅಂತೀನಿ. ಈ ಮನೇಲಿ ನನಗ್ ಒಂಚೂರು ಮರ್ಯಾದೆನೇ ಇಲ್ವಲ್ಲ. ಈಗೆಲ್ಲ ಓಪನ್ ಆಗಿ ಸತ್ಯ ಹೇಳ್ಬಾರ್ದು ಅತ್ತೆ. ನಿಮಗ್ ಸ್ವಲ್ಪನೂ ಮರ್ಯಾದೆ ಇಲ್ಲ ಅಂತ. ತುತಿ, ಅಯ್ಯೋ ಅತ್ತೆ, ನೀವೇ ಅಲ್ವಾ ಹೇಳಿದ್ದು? ನಾನ್ ಹೇಳಿದ್ದೆ ಬೇರೆ, ನೀನ್ ಹೇಳ್ತಾ ಇರೋ ರೀತಿನೇ ಬೇರೆ. ಅವಳು ಹೇಗೆ ಹೇಳ್ತಿದ್ದಾಳೆ, ನೀನ್ ಹೇಗೆ ಹೇಳ್ತಿ ಇರೋದು ಮುಖ್ಯನೇ ಅಲ್ಲ. ನೀನ್ ಈ ಮನೆ ಮಗು. ಹೌದು, ಮಗುನೇ ಬಿಡಿ. ಇದೇ ಸೋಫಾ ಸಂದಲ್ಲಿ ಅಂಬೆಗಾಲ್ ಇಟ್ಕೊಂಡು ಓಡಾಡ್ತಿತ್ತು ಪಾಪು. ಖಂಡಿತವಾಗಲು ಅವಳ ಮಗು ಇಲ್ಲೆಲ್ಲ ಅಂಬೆಗಾಲ್ ಇಟ್ಕೊಂಡು ಓಡೋ ದಿನ ಬಂದೇ ಬರುತ್ತೆ ಕಣ್. ಬದುಕು ಅನ್ನೋದು ಮೇಷ್ಟ್ರು ಬ್ಲಾಕ್ ಬೋರ್ಡ್ ಮೇಲೆ ಬರೀತಾರಲ್ಲ, ಆ ಬರವಣಿಗೆ ಇದ್ದ ಹಾಗೆ. ಆ ಪಾಠ ಚೆನ್ನಾಗಿರುತ್ತೋ ಇರಲ್ವೋ, ಆ ಪೀರಿಯಡ್ ಮುಗಿತಾ ಅದನ್ನ ಅಳಿಸಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಆ ಬರವಣಿಗೆನೆ ಪರ್ಮನೆಂಟ್ ಆಗಿ ಅಳಿಸಿ ಅಂತ ಹೇಳ್ತಾ ಇರೋದ್ ನಾನು. ಮೀನಾ ಬರವಣಿಗೆ ಅಲ್ಲ, ಬ್ಲಾಕ್ ಬೋರ್ಡು. ಅದು ಶಾಶ್ವತ ಉಳ್ಕೊಳ್ಳೇಬೇಕು. ಈ ಮನೆಯಲ್ಲಿ ನನ್ನ ಮಾತು ಮೀರಿ ಯಾರು ನಡಿಬಾರ್ದು ಅಷ್ಟೇ. ಅಮ್ಮ, ಎಲ್ಲಾರ್ಗೂ ದಸರಾ, ದೀಪಾವಳಿ, ಯುಗಾದಿ ಅಂತಾಗ ರಜಾ ಸಿಗುತ್ತೆ. ಆದ್ರೆ ಅದ್ಕೆ ಆ ದಿನಗಳಲ್ಲಿ ಸಾಮಾನ್ಯ ದಿನಕ್ಕಿಂತ ಜಾಸ್ತಿ ದುಡಿತಾರೆ. ಇವಾಗ ಸ್ವಲ್ಪ ದಿನ ಸುಧಾರ್ಸ್ಕೊಂಡ್ ಬರ್ಲಿ ಬಿಡಮ್ಮ. ಅವ್ರಿಗೂ ಏನೋ ಚೇಂಜಸ್ ಬೇಕೇನೋ, ಹೋಗಿದ್ದಾರೆ. ವೆರಿ ವೆಲ್ ಸೆಡ್ ರವಿ. ಏನ್ ಸೆಡ್? ಬ್ರೆಡ್ ತಿನ್ಕೊಂಡು ಬದುಕೋ ಹಾಗೆ ಮಾಡಿದಾಳೆ ಈ ವಯಸ್ಸಲ್ಲಿ ಅತ್ತೇನ. ನಾನ್ ರುಚಿಯಾಗಿ ಮಾಡ್ತಾ ಇದೀನಲ್ವಾ ಅತ್ತೆ? ಹೂ ಕಣೇಳೆ, ಖಾರ ಹಾಕು ಅಂದ್ರೆ ಕೂದ್ಲೆ ಉದ್ರೋಗ್ಬಿಡ್ಬೇಕು ಅಷ್ಟ್ ಖಾರ ಹಾಕ್ತ್ಯಾ. ಸಿಹಿ ಹಾಕು ಅಂದ್ರೆ ಎಳೆ ಮಕ್ಕಳಿಗೂ ಶುಗರ್ ಬಂದ್ಬಿಡ್ಬೇಕು ಹಂಗಾಗ್ತ್ಯಾ. ನಾಟಿ ಸ್ಟೈಲ್ ಅಲ್ಲಿ ಅಡಿಗೆ ಬರೋದೇ ಇಲ್ಲ, ಎಲ್ಲ ಮಲೇಷಿಯನ್ ಸ್ಟೈಲ್. ಪರವಾಗಿಲ್ಲ ರವಿ, ನಮ್ಮೆಲ್ಲರಿಗಿಂತ ಜಾಸ್ತಿ ಅತ್ತೆನೆ ಮೀನಾ ಮರಿನ ಮಿಸ್ ಮಾಡ್ಕೋತಾ ಇರೋದು. ಬಾಯಿ ಬೇಡ ಅಂತಿದೆ, ಬಾಯಿ ಚಪಲ ಬೇಕು ಅಂತಿದೆ ಅಲ್ವೇನೆ? ಇದಕ್ಕೆ ನಾನು ಹೂ ಅನ್ಬೇಕಾ? ಅವಳು ಈ ಮನೆಗ್ ಬರಬಾರ್ದು ಅಷ್ಟೇ. ಆಯಾದ ಸಾಧ್ಯನೇ ಇಲ್ಲ ಬಿಡಮ್ಮ. ಮೀನಾ ಏನಂತ ಹೇಳಿ ಮನೆ ಬಿಟ್ಟು ಹೋಗಿರೋದು ಹೇಳು? ಸೂರ್ಯ ಕುಡಿಯೋದನ್ನ ಬಿಟ್ರೆ ಮಾತ್ರ ಮನೆಗ್ ಬರ್ತೀನಿ ಅಂತ. ಅಂದ್ರ ಮೇಲೆ ಮೀನಾ ಮನೆಗ್ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸೂರ್ಯ ಕುಡಿಯೋದನ್ನ ಕರ್ನಾಟಕ ಮಮ್ಮಿ 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 ಬಾರಿಸ್ತಾನೆ, ಮಮ್ಮಿ ಬಾರಿಸ್ಬಿಡ್ತಾನೆ. ಮಮ್ಮಿ ಇವಾಗ ನನ್ನ ಅವನು ಗುರಾಯಿಸ್ತವನೆ. ಒಲೆಯಲ್ಲಿ ಸೌದೆ ಇದ್ದಂಗ್ ಮಾತಾಡಬಾರ್ದು, ಕೆಂಡ ಇದ್ದಂಗ್ ಮಾತಾಡ್ಬೇಕು. ಅದು ಕಣೋ ಸೂರತ್ವ ಅಂದ್ರೆ. ನಾನಿದ್ದಾಗ್ಲೇ ನೀನ್ ಮಾತಾಡೋದೇ ಏನಾದ್ರು ಕೇಳಿದಿದ್ರೆ ಎರಡೂ ಕಿವಿನಲ್ಲಿ ರಕ್ತ ಒರೆಸ್ಕೋತಾ ಇರ್ತೀಯ. ಅರ್ಥ ಆಯ್ತಾ? ಏನಾರು ಈಗ ಅನ್ನೋದು? ಏನ್ ಮಾತುಕತೆ? ಯಾರು ಮೀನಾ ಅದ್ಕೆ ಜೊತೆ ಮಾತಾಡ್ಬಾರ್ದು ಅಂತ ಹೇಳ್ತಾ ಇದಾರೆ ನಮ್ಮಮ್ಮ. ಒಲೆ ಮೇಲೆ ಏನಾದ್ರು ಹಾಲಿಟ್ಟಿದ್ರೆ ಅದು ಉಗ್ಬಿಡುತ್ತಾ ಅಂತ ಹೋಗಿ 20 ಸರಿ ನೋಡ್ತೀವಿ. ಅಂತದ್ರಲ್ಲಿ ಹಾಲು ಉಕ್ಸೋ ದೇವತೆ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನ ಯಾರು ನೋಡ್ಬಾರ್ದು ಅಂತ ಹೇಳ್ತಾ ಇದೆಯಲ್ಲ ಸಕ್ರೆ. ಮನುಷ್ಯ ತತ್ವಗಳನ್ನ ಇಟ್ಕೊಂಡು ಬದುಕ್ತಾನೋ ಇಲ್ವೋ, ಆದ್ರೆ ಮನುಷ್ಯತ್ವ ಇಟ್ಕೊಂಡಾದ್ರೂ ಬದುಕಬಾರ್ದ ಸಕ್ರೆ ಹೇಳು? ಹೋಗಲ್ಲ. ಅಲ್ಲ, ಯಾರ ಅಪ್ಪನೇ ಕೇಳ್ಕೊಂಡು ಅವಳು ಮನೆ ಬಿಟ್ಟು ಹೋದ್ಲು. ನಾನ್ ನಿನಗೆ ಅವತ್ತೇ ಹೇಳಿದ್ದೆ, ನೀನು ಜೈಲರಲ್ಲ, ಅವ್ರು ಯಾರು ಖೈದಿಗಳಲ್ಲ ಅಂತ. ಏನೋ ಮನ್ಸಿಗೆ ಬೇಸರ ಆಗಿದೆ. ವಿಶ್ರಾಂತಿಗ ಹೋಗಿದ್ದಾಳೆ, ಹೋಗಿ ಬರ್ತಾಳೆ ಬಿಡು, ಯಾಕೆ ಹಿಂಗ್ ಆಡ್ತೀಯ? ಅಲ್ವಾ? ಅದಕ್ಕೆ ಜಂಕ್ ಫುಡ್ ತಿಂದಿರೋ ಜಂಬದ್ ಕೋಳಿ ತರ ಯಾಕಾಡ್ಬೇಕು? ಉಂಡಾಡಿ ಗುಂಡ ಕಣೋ ನೀನು, ಎಮ್ಮೆ ಚರ್ಮದವನು. ಎಲ್ಲೋ ತಿರ್ಕೊಂಡ್ ತಿನ್ಕೊಂಡ್ ಬರ್ತೀಯ. ಆದ್ರೆ ನಾವ್ ಹಾಗ ನಮ್ ಹೊಟ್ಟೆ ಸೀದೋಗಿ ತಳ ಹಿಡಿದು ತಂಬೂರಿ ಹಿಡ್ಕೊಂಡ್ ಕೂತಿದೆ. ನನ್ನ ಹೊಟ್ಟೆ ಉರ್ಸ್ತವಳು ಈ ಮನೇಲಿ ಮತ್ತೆ ಒಲೆ ಉರ್ಸ್ಬಾರ್ದು ಅಷ್ಟೇ. ಆಯ್ತು ಬಿಡು, ಅವಳು ಬರ್ತಾಳೆ, ಅವ್ರು ಅಡಿಗೆ ಮಾಡ್ತಾಳೆ. ಕಡ್ಲೆಪುರಿ ಕಾರ್ಪೊರೇಷನ್ ನೀರು ಕುಡ್ಕೊಂಡು 100 ವರ್ಷ ಬೇಕಾದ್ರೆ ಬದುಕ್ಬಿಡ್ಬೋದು. ಆದ್ರೆ ಇವಳ ಕೈಲಿ ಓಕೆ ತಲುಪ್ತು. ಹೆಂಡತಿ ಅನ್ನೋ ಪ್ರೀತಿ ನಿಮಗಿಲ್ಲ, ತಾಯಿ ಅನ್ನೋ ಮಮತೆ ಈ ಮಕ್ಳಿಗಿಲ್ಲ, ಅತ್ತೆ ಅನ್ನೋ ಭಯ ಈ ಸೊಸೆಯರಿಗೆ ಮೊದ್ಲೇ ಇಲ್ಲ. ಈ ಮನೇಲಿ ಬೊಂಬೆ ಆಗೋಗಿದೀನಿ ನಾನು. ಯಾರಿಗೂ ಬೆಲೆನೇ ಇಲ್ಲ ನೋಡಿ. ಎಲ್ರಿಗೂ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ನನ್ನ ಮಾತನ್ನ ಧಿಕ್ಕರಿಸಿ ಹೋಗಿದಾಳವಳು. ಹಾಗಾಗಿ ಯಾರೋ ಅವಳ ಜೊತೆ ಮಾತಾಡೋ ಹಾಗಿಲ್ಲ. ಇದು ಶಾಸನ ವಿಧಿಸಿದ ಎಚ್ಚರಿಕೆ. ಇದನ್ನ ಯಾರಾದ್ರೂ ಮೀರಿದ್ರು ಗ್ರಾಚಾರ ಬಿಡಿಸ್ಬಿಡ್ತೀನಿ ಎಲ್ರಿಗೂ. ಸಕಲ ಗ್ರಹ ಬಲ ನೀನೇ ಸರಚಿಲಾಕ್ಷ ಅಂತ ಭಗವಂತನ ನಂಬ್ಕೊಂಡ್ರು ನಾನು. ಯಾರಿಗೆ ಯಾವಾಗ ಯಾರಿಂದ ಎಲ್ಲಿ ಗ್ರಹಚಾರ ಬಿಡಿಸ್ಬೇಕು ಅನ್ನೋ ತೀರ್ಮಾನನ ಅವನ್ ಮಾಡ್ತಾನೆ.
ನಾವೆಲ್ಲ ಸುಮ್ಮನೆ ಸೈಲೆಂಟ್ ಕಾದ್ ನೋಡ್ಬೇಕು ಅಷ್ಟೇ. ನೋಡೋಣ ಈ ರಂಗಿನ ಮನೇಲಿ ಇನ್ನು ಏನೇನ್ ರಂಗಿನ ಆಟಗಳೆಲ್ಲ ಆಗ್ತವೆ ಅಂತ ಕಾದ್ ನೋಡೋಣ. ಅಪ್ಪೆ ಏನೋ ಅಂಗೂರಸ್ತಿದ್ಯಾ ನೀನು? ಬಾಮ ಇವನ್ ಲುಕ್ಗೆ ಬಂಡೆಗೆಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಬಾ ಬಂದ್ಬಿಡು. ಸರಿ ಇಲ್ಲ ಅವನು ದೃಷ್ಟಿ ಇದರಿಂದ 1000 ಅರ್ಥಲ್ ಹೇಳಕ್ಕಾಗುತ್ತೆ, ಒಂದೇ ಒಂದ್ ಸತ್ಯ ಹೇಳಕ್ಕಾಗಲ್ವಾ ನಿನ್ಗೆ? ಬಾ ಇವತ್ತೇ ಬಂದ್ ಎಲ್ಲ ಸತ್ಯನೂ ಹೇಳು ಬಾ. ಮನೋಜ್, ನನ್ನ ಹೆಸರು ಕಲ್ಯಾಣಿ ಅಂತ. ತಂಗಮ್ಮ ಮಗನೂ ಇದ್ದಾನೆ, ಅವನ ಹೆಸರು ಕ್ರಿಶ್. ಡಿಲೀಟ್ ಮಾಡ್ತಿದ್ಯಾ? ಕೊಡಲ್ಲ ಫೋನ್.